ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಹರೀಶ ಅಂತ ಹೇಳಿ. ನಮ್ಮ ಊರು ಪಾಲಹಳ್ಳಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾವೀಗ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ರೇಸರ್ಸ್ ಇಂಡಿಯಾ ಕಂಪನಿಯ ಸಮೃದ್ಧ ಆಗೋ ಪ್ರಾಡಕ್ಟ್ನ ಒಂದು ಭೂ ಪ್ರಾಡಕ್ಟ್ನ ಮಾಹಿತಿ ಕೊಡ್ತಾಯಿದ್ದೀನಿ. ನಾವು ಈ ಒಂದು ಭತ್ತದ ಬೆಳೆಗೆ ನಾವು ಬೇರೇನು ಕೊಟ್ಟಿಲ್ಲ. ಭೂ ಪ್ರಾಡಕ್ಟ್ನ ನಾವು ನಾಟಿಗೆ ರಾಸಾಯನಿಕ ಗೊಬ್ಬರ ಮಿಕ್ಸ್ ಮಾಡಿ ನಾವು ಎಕರೆಗೆ 3 ಪ್ಯಾಕೆಟ್ನ ನಾಟಿ ಟೈಮಲ್ಲಿ ಕೊಟ್ಟಿದ್ದು. ನೋಡಿ, ಅವ್ರದ್ದು ಅದ್ಭುತವಾಗಿ ಗೊನೆ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ನೀಟಾಗಿ ಗೊನೆಗಳು ಬಂದಿದೆ. ನಾವು ಸುಮಾರು 2-3 ಬೆಳೆಯಿಂದ ನಮಗೆ ಹೆಚ್ಚಿಗೆ ಇಳುವರಿ ಇರಲಿಲ್ಲ, ಮತ್ತು ತೆಂಡಿನ ದಪ್ಪ ಇರಲಿಲ್ಲ, ಮತ್ತು ಗೊನೆಗಳು ಕೂಡ ಇಷ್ಟು ಲೆಂತ್ ಇರಲಿಲ್ಲ. ಈಗ ನೋಡಿ ಎಷ್ಟು ಲೆಂತ್ ಬಂದಿದೆ. ಒಂದೊಂದು ಗೊನೆ ಸುಮಾರು 1 ಮೊಳದಷ್ಟು ಉದ್ದ ಇದೆ. ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಈ ಸರಿ ಹೆಚ್ಚು ಇಳುವರಿ ಬರೋಂಥ ಸಾಧ್ಯತೆ ಇದೆ. ನಾನು ಎಲ್ಲ ರೈತರಿಗೆ ಏನು ಇಷ್ಟಪಡ್ತೀನಪ್ಪ ಅಂದರೆ, ಎಲ್ಲರೂ ಕೆಮಿಕಲ್ ಆದಷ್ಟು ಕಮ್ಮಿ ಮಾಡಿ ನಮ್ಮ ಸಾವಯವ ಗೊಬ್ಬರನ ಭೂಮಿಗೆ ಹಾಕಿ ಫಲವತ್ತತೆಯನ್ನು ಕಾಪಾಡ್ಕೊಂಡು ನಮ್ಮ ದನ ಕರುಗಳನ್ನು ಕಾಪಾಡ್ಕೊಂಡು ನಾವು ಒಂದು ಆರೋಗ್ಯ ಕಾಪಾಡ್ಕೊಳ್ತಾ ಎಲ್ಲ ಸಾವಯವ ಗೊಬ್ಬರಕ್ಕೆ ಬದಲಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೇನು ನೋಡಿ, ಪ್ರತಿಯೊಂದು ಗದ್ದೆಗಳು ನೋಡಿ ಎಷ್ಟೊಂದು ನೋಡಿ, ಪ್ರತಿಯೊಂದು ಕೊನೆಗಳು ನೋಡಿ ಎಷ್ಟು ನೀಟಾಗಿದೆ. ಒಳ್ಳೆ ಅದ್ಭುತವಾಗಿ ಗೊನೆಗಳು ಬಂದಿದೆ. ಒಳ್ಳೆ ತೂಕ ಇಳುವರಿ ಬಂದ ಸಾಧ್ಯತೆ ಇದೆ. ಸುತ್ತಮುತ್ತ ನಮ್ಮ ರೈತರೆಲ್ಲರೂ ಗೊನೆ ನೋಡಿ ನಾವು ಮುಂದಿನ ಪ್ರಾಡಕ್ಟ್ನ ಬಳಸ್ತೀವಿ ಅಂತೇಳಿ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಎಲ್ಲ ರೈತರುಗಳು ಆದಷ್ಟು ಸಾವಯವ ಗೊಬ್ಬರನ ಮಿತವಾಗಿ ಬಳಸ್ಕೊಂಡು, ಯಾಕೆಂದರೆ ಒಂದೇ ಸರಿ ನಾವು ಸಾವಯವ ಮುಕ್ತ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪವಾಗಿ ಸಾವಯವ ಕೊಟ್ಕೊಂಡು, ಜೊತೆಗೆ ಸ್ವಲ್ಪ ರಾಸಾಯನಿಕ ಕೊಟ್ಕೊಂಡು, ಜೊತೆಗೆ ಸಾವಯವನ ಕೊಟ್ಕೊಂಡು ನಮ್ಮ ಪದ್ಧತಿ ನಮ್ಮ ಹಿರಿಕರು ಹೇಗೆ ಮಾಡ್ತಿದ್ರು, ನಮ್ಮ ತಾತ ಮುತ್ತಾದರು ಅದೇ ರೀತಿ ಇನ್ನೊಂದು 3-4 ವರ್ಷದಲ್ಲಿ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಯವರು ಒಂದು ಆಯಿಸ್ಕೊಂಡಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಅವರ ಅಭಿನಯಕ್ಕೆ ಬೆಂಬಲ ಕೊಟ್ಟು ನಮ್ಮ ಬೇಸಾಯ ಪದ್ಧತಿಯನ್ನು ಸಾವಯವವಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೇಸರ್ಸ್ ಇಂಡಿಯಾ.